ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಶ್ ದುರ್ಗೋಜಿ ಆ್ಯಂಡ್ ವೆಲ್ಕಮ್ ಟು ದುರ್ಗೋ ಕಿಚನ್. ಇವತ್ತು ನಾನು ನನ್ನ ಫೇವ್ರೆಟ್ ಡಿಶ್ ಮಾಡ್ತಾಯಿದ್ದೀನಿ, ಅದೇ ಆಮ್ಲೆಟ್. ಇದು ನನ್ನ ಫೇವ್ರೆಟ್ ಡಿಶ್ ಯಾಕಪ್ಪ ಅಂದರೆ ನಾನು ನನ್ನ ಇಂಜಿನಿಯರಿಂಗ್ ಟೈಮಿಂದನೂ ಇದನ್ನು ತಿನ್ಕೊಂಬಂದಿದ್ದೀನಿ. ಇದರಿಂದ ನನ್ನ ಬಾಡಿ ಹೆಲ್ತ್ ಮತ್ತು ಐಸೈಟ್ ಕೂಡ ಇಂಪ್ರೂವ್ಮೆಂಟ್ ಆಗಿದೆ. ಆವಾಗ ನಾನು 5ರಿಂದ 8 ಮೊಟ್ಟೆ ತಿಂತಿದ್ದೆ. ಅದರಲ್ಲಿ 6ರಿಂದ 7 ಎಗ್ ವೈಟ್ಸ್ ಮತ್ತು 1ರಿಂದ 2 ಹೋಲ್ ಎಗ್ಸ್ ತಿಂತಿದ್ದೆ. ಅದು ಉಪ್ಪು ಖಾರ ಇಲ್ದಂಗೆ ತಿಂತಿದ್ದೆ. ಬಟ್ ರೀಸೆಂಟಾಗಿ ಟೇಸ್ಟ್ ಇರಲಿ ಅಂತ ನಾನೇ ಈರುಳ್ಳಿ, ಟೊಮ್ಯಾಟೊ ಮತ್ತು ಉಪ್ಪು ಖಾರ ಇದಿಷ್ಟು ಹಾಕೊಂಡು ತಿಂತಾಯಿದ್ದೀನಿ. ನಾನು ಆವಾಗ ಕಲ್ತಿದ್ದು ಯಾಕಪ್ಪ ಅಂದರೆ ನಾನು ವರ್ಕೌಟ್ ಮಾಡಿ ಹೊರಗಡೆ ತಿನ್ನೋಕೆ ಹೋದರೆ 2 ಮೊಟ್ಟೆಗೆ 30 ರೂಪಾಯಿ ಕೊಡಬೇಕಾಗಿತ್ತು. ಸೊ ಅದೇ 30 ರೂಪಾಯಲ್ಲಿ ನನಗೆ 5 ಮೊಟ್ಟೆ ಸಿಗ್ತಿತ್ತು. ಅದಕ್ಕೆ ಅವತ್ತೇ ಡಿಸೈಡ್ ಮಾಡಿದೆ ನಾನೇ ರೂಮಲ್ಲಿ ಮಾಡ್ಕೊಂಡು ತಿನ್ನೋಣ ಅಂತ. ಸೊ ನನ್ನ ಸಜೆಷನ್ ಏನಪ್ಪ ಅಂದರೆ ನೀವು ನಿಮ್ಮ ಡಯಟ್ ಅಥವಾ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ವಾರಕ್ಕೆ ಅಟ್ಲೀಸ್ಟ್ 3 to 4 ಟೈಮ್ಸ್ ತಿನ್ನಿ, ನಿಮಗೆ ಚೇಂಜಸ್ ಕಾಣ್ತಾ ಹೋಗುತ್ತೆ. ಇವತ್ತು ನನ್ನ ರೂಮಲ್ಲಿ ಆಮ್ಲೆಟ್ ಹೇಗೆ ಮಾಡ್ಕೊಂಡು ತಿಂತಿದ್ದೆ ನೋಡೋಣ. ನಾನಿವತ್ತು ಬರೀ 5 ಎಗ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಮೀಡಿಯಮ್ ಈರುಳ್ಳಿ ಮತ್ತು ಒಂದು ಮೀಡಿಯಮ್ ಟೊಮ್ಯಾಟೊ ತೊಗೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಸಣ್ಣದು ತೊಗೋಬೋದು. ಇದನ್ನು ನಾವು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ದೊಡ್ಡ ಲೋಟ ಬೇಕಾಗತ್ತೆ, ಯಾಕಂದರೆ ನಾವು 5 ಮೊಟ್ಟೆ ಯೂಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಕಟ್ ಮಾಡ್ಕೊಂಡಿದ್ದು ಈರುಳ್ಳಿ ಮತ್ತು ಟೊಮ್ಯಾಟೊ ಮತ್ತು ಹಾಫ್ ರೆಗ್ಯುಲರ್ ಸ್ಪೂನ್ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೀರು ಹಾಕ್ದೇ ನಾವು ಎಗ್ ಬೀಟ್ ಮಾಡಿದರೆ ಉಪ್ಪು ಖಾರ ಈವನ್ಲಿ ಡಿಸ್ಟ್ರಿಬ್ಯೂಟ್ ಆಗೋಲ್ಲ. ಅದಕ್ಕೆ ನೀರು ಸ್ವಲ್ಪ ಮಿಕ್ಸ್ ಮಾಡೋಣ. ನೆಕ್ಸ್ಟ್ ನಾನಿಲ್ಲಿ 5 ಮೊಟ್ಟೆ ರೆಡಿ ಮಾಡ್ಕೊತಿದ್ದೀನಿ. ಆಮೇಲೆ ಈ ಲೋಟದ ಕೆಳಗಡೆ ಒಂದು ಪ್ಲಾಸ್ಟಿಕ್ ಅಥವಾ ಒಂದು ತಟ್ಟೆ ಇಟ್ಕೋಬೇಕು. ಯಾಕಂದರೆ ಮೊಟ್ಟೆ ಹೊಡೆದಾಗ ಕೆಲವೊಮ್ಮೆ ಎಗ್ ವೈಟ್ ಸ್ಪಿಲ್ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದ ರೂಮ್ ಎಲ್ಲ ಸ್ಮೆಲ್ ಆಗುತ್ತೆ. ನೆಕ್ಸ್ಟ್ 5 ಮೊಟ್ಟೆಯಲ್ಲಿ 4 ಮೊಟ್ಟೆ ಎಗ್ ವೈಟ್ಸ್ ಆಮೇಲೆ 1 ಹೋಲ್ ಎಗ್ ಯೂಸ್ ಮಾಡೋಣ. ಎಗ್ಗಲ್ಲಿರೋ ಎಗ್ ಯೋಲ್ಕ್ನ ಹೇಗೆ ಸಪ್ರೇಟ್ ಮಾಡೋದು ನೋಡೋಣ. ಒಂದು ಮೊಟ್ಟೆ ತೊಗೊಂಡು ಮಧ್ಯಭಾಗದಲ್ಲಿ ಎಗ್ನ ಈ ಥರ ನೀರಿನ ಗ್ಲಾಸ್ಗೆ ಹೊಡಿಬೇಕು. ತುಂಬ ಜೋರಾಗಲ್ಲ, ಜಸ್ಟ್ ಬ್ರೇಕ್ ಆಗೋ ಅಷ್ಟು. ಇದನ್ನು ನೀವು ಬೇಕಾದ್ರೆ ಅಪೋಸಿಟ್ ಸೈಡು ಮಾಡ್ಬೋದು, ಇದು ಆಪ್ಷನಲ್. ಈ ಥರ ಬ್ರೇಕ್ ಆಗೋ ಥರ ಇರಬೇಕು. ಸ್ವಲ್ಪ ಸರ್ಕ್ಯುಲರ್ ರಿಂಗ್ ಥರ ಆದಾಗ ಇವಾಗ ಈ ಮೊಟ್ಟೆ ಗ್ಲಾಸ್ ಮೇಲೆ ಹಿಡಿದು ಈ ಥರ ಸ್ಲೋಲಿ ಬ್ರೇಕ್ ಮಾಡಬೇಕು. ಈಗ ಒಂದು ಸೈಡ್ ಎಗ್ ಯೋಲ್ಕ್ ಮತ್ತು ಎಗ್ ವೈಟ್ ಇರುತ್ತೆ, ಇನ್ನೊಂದು ಸೈಡ್ ಎಗ್ ವೈಟ್ ಅಷ್ಟೇ ಇರುತ್ತೆ. ಎಗ್ ವೈಟ್ನ ಈ ಗ್ಲಾಸ್ ಒಳಗೆ ಹಾಕಿ ಆಮೇಲೆ ಇನ್ನೊಂದು ಹಾಫ್ ಎಗ್ಗಲ್ಲಿರೋದನ್ನು ಈ ಎಗ್ ಶೆಲ್ಗೆ ಸ್ಲೋಲಿ ಟ್ರಾನ್ಸ್ಫರ್ ಮಾಡಬೇಕು. ಪೂರಾ ಅಲ್ಲ, ಬರೀ ಎಗ್ ಯೋಲ್ಕ್ ಅಷ್ಟೇ ಬರೋ ಥರ ಮಾಡ್ಕೋಬೇಕು. ಈ ಥರ ಮಾಡಿದಾಗ ಎಗ್ ಯೋಲ್ಕ್ ಟ್ರಾನ್ಸ್ಫರ್ ಆಗಿ ಸಪ್ರೇಟ್ ಆಗುತ್ತೆ. ಮತ್ತು ಮಿಕ್ಕಿರೋ ಎಗ್ ವೈಟ್ಸ್ನ ಲೋಟದಲ್ಲಿ ಹಾಕಬೇಕು. ಈಗ ಇದೇ ಪ್ರೋಸೆಸ್ ಒಂದು 2-3 ಸಲ ಮಾಡಿದರೆ ರಿಮೈನಿಂಗ್ 10-15% ಎಗ್ ವೈಟ್ ಸಪ್ರೇಟ್ ಆಗುತ್ತೆ. ಇದೇ ಥರ ಇನ್ನೂ 3 ಎಗ್ಸ್ ಮಾಡ್ಕೊಂಬಿಡೋಣಂತೆ. ಹೋಲ್ ಎಗ್ಸ್ನ ಯಾವಾಗಲೂ ಲಾಸ್ಟಲ್ಲಿ ಬ್ರೇಕ್ ಮಾಡಿ, ಯಾಕಂದರೆ ಕೆಲವೊಂದು ಸಲ ಕಂಪ್ಲೀಟ್ ಎಗ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ನೆಕ್ಸ್ಟ್ ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕು. ಅದಕ್ಕೆ ಹೋಲ್ ಎಗ್ ಲಾಸ್ಟಲ್ಲೇ ಬ್ರೇಕ್ ಮಾಡಿ. ಈಗ ಇದನ್ನು ಸ್ಪೂನ್ ಅಥವಾ ಫೋರ್ಕ್ ಯೂಸ್ ಮಾಡಿ ಚೆನ್ನಾಗಿ ಬೀಟ್ ಮಾಡಬೇಕು. ಎಗ್ ಯೋಲ್ಕೆಲ್ಲ ಬ್ರೇಕ್ ಆಗಿರಬೇಕು. ನೆಕ್ಸ್ಟ್ ಪ್ಯಾನ್ನ ಸ್ಟವ್ ಮೇಲೆ ಇಟ್ಟು ಗ್ಯಾಸ್ ಆನ್ ಮಾಡಿ. ಪ್ಯಾನ್ ಸ್ವಲ್ಪ ಹೀಟ್ ಆಗಲಿ. 1 ಟೀ ಸ್ಪೂನ್ ಆಯಿಲ್ ಹಾಕಿ ಈ ಥರ ಸ್ಪೂನಿಂದ ಸ್ಪ್ರೆಡ್ ಮಾಡ್ಬೋದು. ಅಥವಾ ನಿಮಗೆ ಕ್ಯಾಲರೀಸ್ ಕಮ್ಮಿ ಬರಬೇಕಂದ್ರೆ ನಾನು ಯೂಶಲಿ ಈ ಆಯಿಲ್ ಡಿಸ್ಪೆನ್ಸರ್ ಯೂಸ್ ಮಾಡ್ತೀನಿ. ಇದರಿಂದ ನಾನು ಆಯಿಲ್ನ ಜಸ್ಟ್ ಪ್ಯಾನ್ ಮೇಲೆ ಸ್ಪ್ರೇ ಮಾಡ್ಬೋದು. ಹಾಗೆ ಕ್ಯಾಲರೀಸ್ ಕೌಂಟ್ ಕೂಡ ಕಮ್ಮಿ ಆಗುತ್ತೆ ವೆನ್ ಕಂಪೇರ್ಡ್ ಟು 1 ಟೀ ಸ್ಪೂನ್. ಪ್ಯಾನಲ್ಲಿ ಎಲ್ಲ ಕಡೆ ಸ್ಪ್ರೇ ಆದಮೇಲೆ ನಾವು ರೆಡಿ ಮಾಡ್ಕೊಂಡಿದ್ದ ಪ್ಯಾನ್ ಮೇಲೆ ಎಲ್ಲ ಕಡೆ ಈವನ್ಲಿ ಸ್ಪ್ರೆಡ್ ಮಾಡೋಣ. ಇದು ಪ್ರಾಪರ್ಲಿ ಬೇಯೋದಕ್ಕೆ 15 ನಿಮಿಷ ಬೇಕಾಗುತ್ತೆ. 15 ನಿಮಿಷ ಆದಮೇಲೆ ಸ್ಪ್ಯಾಚುಲಾ ತೊಗೊಂಡು ಈ ಥರ ಸೈಡಲ್ಲಿ ಎಲ್ಲ ಸೈಡ್ ಮಾಡಿ. ಇದು ಮಾಡೋದ್ರಿಂದ ಸ್ವಲ್ಪ ಏರ್ ಪಾಸ್ ಆಗುತ್ತೆ. ಆಮೇಲೆ ಇದು ಫ್ಲಿಪ್ ಮಾಡೋದಕ್ಕೆ ರೆಡಿ ಇದನ್ನೋ ಇಲ್ವೋ ಅನ್ನೋದಕ್ಕೆ ಈ ಥರ ಸ್ಪ್ಯಾಚುಲಾನ ಸ್ಲೋಲಿ ಒಳಗೆ ತಳ್ಳಿ. ಇನ್ನೂ ಸಾಗಿ ಇತ್ತು ಅಂದರೆ 1-2 ನಿಮಿಷ ಬಿಡಿ. ಅವಸರದಲ್ಲಿ ಫ್ಲಿಪ್ ಮಾಡೋಕ್ಕೋದ್ರೆ ಈ ಥರ ಬ್ರೇಕ್ ಆಗುತ್ತೆ. ಮಧ್ಯದಲ್ಲಿ ಇನ್ನೂ ಸಾಗಿ ಇತ್ತಂದರೆ ಈ ಥರ ಮಾಡಿ. ನೆಕ್ಸ್ಟ್ ಮತ್ತೆ ಸ್ಪ್ಯಾಚುಲಾನ ಮಧ್ಯದ ತನಕ ಡೀಪಾಗಿ ಕಳಿಸಿ. ಮಧ್ಯದ ತನಕ ಹೋಗಬೇಕು. ಇದೇ ಥರ ಆಪೋಸಿಟ್ ಸೈಡು ಮಾಡಿ. ಆ ಮೆಥಡ್ ಚೆಕ್ ಆದಮೇಲೆ ನೆಕ್ಸ್ಟ್ ನಾವು ಪ್ಯಾನ್ನ ಫ್ರಂಟ್ ಟು ಬ್ಯಾಕ್ ಪುಷ್ ಮಾಡಬೇಕು. ಈ ಥರ ಆಮ್ಲೆಟ್ ಮೂಮೆಂಟ್ ಆಗ್ತಿದೆ ಅಂದರೆ ಫ್ಲಿಪ್ ಮಾಡೋಕ್ಕೆ ರೆಡಿ ಇದೆ. ನೆಕ್ಸ್ಟ್ ಸ್ಪ್ಯಾಚುಲಾನ ಒಳಗೆ ತಳ್ಳಿ ಕ್ವಿಕ್ಕಾಗಿ ಫ್ಲಿಪ್ ಮಾಡಿ. ಅದಾದಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ. 2 ನಿಮಿಷ ಆದಮೇಲೆ ನಮ್ಮ ಆಮ್ಲೆಟ್ ರೆಡಿಯಾಗಿದೆ. ನಾನು ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕೆ ವಾರಕ್ಕೆ 3-4 ಸತಿ ಇದೇ ಥರ ಆಮ್ಲೆಟ್ ಮಾಡ್ಕೊಂಡು ತಿಂತಿದ್ದೆ. ಸೊ ನೀವೇನಾದರೂ ಫಿಟ್ನೆಸ್ ಲವರ್ಸ್ ಆಗಿದ್ದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಹಾಗೆ ಈ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನಮಸ್ಕಾರ.